ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ವಿರುದ್ಧ ದೂರು ನೀಡಲಾಗಿದೆ. ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆನ್ನಲ್ಲೇ ಈಗ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ವಿರುದ್ಧವೂ ಕೂಡ ದೂರು. ಈಗ 394 ಪುಟಗಳ ದಾಖಲೆ ಸಮೇತ ಎನ್ಆರ್ ರಮೇಶ್ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಸಿದ್ಧಾರ್ಥ ಟ್ರಸ್ಟ್ಗೆ ಭೂಮಿ ಪರಭಾರೆ ಮಾಡಿರುವಂತ ಆರೋಪ, ಅದು ಕೂಡ ಒಂದೇ ಉದ್ದೇಶಕ್ಕೆ 2 ಬಾರಿ ಭೂಮಿಯನ್ನ ಪರಭಾರೆ ಮಾಡಿರುವಂತ ಆರೋಪ ಇದೆ. ಬಿಡಿಎ ಮತ್ತು ಕೆಐಎಡಿಬಿಯಿಂದ ಭೂಮಿ ಪರಭಾರೆ ಮಾಡಿರುವಂತ ಆರೋಪ ಖರ್ಗೆ ಕುಟುಂಬದ ಮೇಲೆ ಇರೋದೀಗ. ಶೈಕ್ಷಣಿಕ ಉದ್ದೇಶಕ್ಕೆ 2 ಬಾರಿ ನಿವೇಶನ ಪಡೆದಂತ ಮಾಹಿತಿ ಇದೆ. ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ಒಂದು ವಿಸ್ತೃತವಾದಂತ ದೂರಿನ ಜೊತೆಗೆ 394 ಪುಟಗಳ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಎನ್ಆರ್ ರಮೇಶ್ ಕೊಟ್ಟಿರುವಂತಹ ಕಂಪ್ಲೇಂಟ್ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕ್, ರಾಹುಲ್ ಖರ್ಗೆ ಪತ್ನಿ ರಾಧಾಬಾಯಿ, ಅಳಿಯ ರಾಧಾಕೃಷ್ಣ ಹೆಸರಿನಲ್ಲಿರುವಂತಹ ಟ್ರಸ್ಟ್ ಇದು 2014ರಲ್ಲಿ 2 ಎಕರೆ ಸಿಎ ನಿವೇಶನ ಕಬಳಿಕೆ ಮಾಡಿರುವಂತಹ ಆರೋಪ ಇದೆ. ಬಿಟಿಎಂ ಲೇಔಟ್ನ 4ನೇ ಹಂತದ 2ನೇ ಬ್ಲಾಕ್ 2 ಎಕರೆಯಷ್ಟು ಸಿಎ ನಿವೇಶನ ಕಬಳಿಕೆ ಮಾಡಿರುವಂತಹ ಆರೋಪ. ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕ್, ರಾಹುಲ್ ಖರ್ಗೆ ಹಾಗೆ ಅವರ ಪತ್ನಿ ರಾಧಾಬಾಯಿ, ಅಳಿಯ ರಾಧಾಕೃಷ್ಣ ಹೆಸರಿನಲ್ಲಿರುವಂತಹ ಟ್ರಸ್ಟ್ ಇದು 2014ರಲ್ಲಿ 2 ಎಕರೆ ಸಿಎ ನಿವೇಶನವನ್ನ ಕಬಳಿಕೆ ಮಾಡಿರುವಂತಹ ಆರೋಪ ಇದೆ. ಬಿಟಿಎಂ ಲೇಔಟ್ನ 4ನೇ ಹಂತದ 2ನೇ ಬ್ಲಾಕ್ ಬೋತ್ ಸ್ಟೇಜ್ನಲ್ಲಿರುವಂತಹ 2nd ಬ್ಲಾಕ್ನಲ್ಲಿ 2 ಎಕರೆಯನ್ನ ಸಿಎ ನಿವೇಶನ ಕಬಳಿಕೆ ಮಾಡಿರುವಂತಹ ಆರೋಪ. 2024ರಲ್ಲಿ ಬಾಗ್ಲೂರು ಬಳಿ 5 ಎಕರೆ ಪರಭಾರೆ ಬಗ್ಗೆ ಕೂಡ ಇದೆ. ಅದರಲ್ಲಿ ಇನ್ನು ಕೆಎಡಿಬಿ ಭೂಮಿ ಇವರ ಒಡೆತನ ಟ್ರಸ್ಟ್ಗೆ ಪರಭಾರೆ ಮಾಡಲಾಗಿದೆ ಅನ್ನೋದು. ಸುಮಾರು ಪ್ರಸ್ತುತ ಮೌಲ್ಯ 240 ಕೋಟಿಗೂ ಅಧಿಕ ಪರಭಾರೆಯಲ್ಲಿ ಎಂಬಿ ಪಾಟೀಲ್ ಭಾಗಿ ಅಂತ ಕೂಡ ದೂರಿದೆ.